ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನ, ಗದ್ಯ ಬರಹದ ಮಿಂಚುಗೊಂಚಲು, ಯೂಟ್ಯೂಬ್ ಪ್ರಸಾರಮಾಲೆ, ಕಥಾ ಸಂಕಲನ ಚದುರಿದ ಚಿತ್ತಾರಗಳು. ಲೇಖಕಿ ನಾಗರತ್ನ ಚಂದ್ರಶೇಖರ್. ಪ್ರಸ್ತುತಿ ಶ್ರೀಮತಿ ಶಾಂತಾ ನಾಗಮಂಗಲ. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ. ಕಥೆಯ ಹೆಸರು ಎರಡೆಳೆ ಸರ. ಕೇಳಿ. ಎರಡೆಳೆ ಸರ. ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಒಮ್ಮೆ ಕಣ್ಣಾಡಿಸಿದ್ಲು. ತೃಪ್ತಿಯ, ನೆಮ್ಮದಿಯ ಭಾವನೆ ತುಂಬಿತು ಅವಳೆದೆಯಲ್ಲಿ. ಅವಳ ಬೆರಳುಗಳು ಮೆಲ್ಲನೆ ಆ ಅಂಕಿಗಳನ್ನು ಸವರಿತು. ಮರುಕ್ಷಣ ತನ್ನನ್ನು ಯಾರಾದರೂ ಗಮನಿಸ್ತಾ ಇದ್ದಾರೇನೋ ಎಂಬ ಅನಿಸಿಕೆಯೊಡನೆ ಗಲಿಬಿಲಿಯಿಂದ ಸುತ್ತ ನೋಡಿದಳು. ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದರು. ಚಿಟ್ ಫಂಡ್ ಸಂಸ್ಥೆಯ ಮೆಟ್ಟಲುಗಳನ್ನು ಇಳಿಯುವಾಗ ಇನ್ನು 2 ಬಾರಿ ಮಾತ್ರ ತಾನಿಲ್ಲಿಗೆ ಬಂದರೆ ಸಾಕು, ತನ್ನ ಸುದೀರ್ಘ ಉಳಿತಾಯದ ಫಲ ತನಗೆ ದಕ್ಕುವುದು ಎನಿಸಿತು. ತಿಂಗಳಿಗೆ 500 ತನ್ನ ಸಂಬಳದಲ್ಲಿ ಉಳಿಸುವುದು ಅಷ್ಟೇನೂ ಸುಲಭದ್ದಾಗಿರಲಿಲ್ಲ. ಆದರೆ ಪ್ರತಿ ತಿಂಗಳು 500 ಕಟ್ಟಬೇಕಾಗಿರಲಿಲ್ಲ. ಆದರೂ ಚೀಟಿ ದುಡ್ಡಿಗಾಗಿ 500 ತಪ್ಪದೆ ಎತ್ತಿಡುವುದನ್ನು ಅವಳೆಂದೂ ಮರೆಯುತ್ತಿರಲಿಲ್ಲ. ಚೀಟಿ ಶುರು ಮಾಡುವುದಕ್ಕೆ ಮೊದಲು ಸಹೋದ್ಯೋಗಿ ಒಂದು ದಿನ ಊಟದ ವಿರಾಮದಲ್ಲಿ ಮಾತನಾಡುತ್ತಾ ಈ ಬಗ್ಗೆ ಹೇಳಿದಾಗ ಅವಳು ಅಷ್ಟು ದುಡ್ಡು ಕಟ್ಟುವ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಳು. ಶ್ರೀಲಕ್ಷ್ಮಿ, ನೀವು ಚೀಟಿ ಕೂಗದೇ ಇದ್ದರೆ ಕಡೆ ತನಕ ನಿಮಗೆ 4-5 ಸಾವಿರ ಲಾಭ ಸಿಕ್ಕೇ ಸಿಗುತ್ತೆ. ನನ್ನ ಮಗನ ಕಾಲೇಜಿಗೆ ನಾವು ಅಷ್ಟು ಡೊನೇಷನ್ ಕೊಡೋಕ್ಕೆ ಸಾಧ್ಯವಾಗಿತ್ತಾ? ಸಮಯಕ್ಕೆ ಸರಿಯಾಗಿ ಚೀಟಿ ಕಂತು ಮುಗಿದು 30,000 ಕೈಗೆ ಬಂತು. 30,000! ಅಬ್ಬಾ! ನಾನು 5 ವರ್ಷ ಉಳಿಸಿದ್ರೆ ನನ್ನ ಅನುದಿನದ ಬಯಕೆ ಕೈಗೂಡಬಹುದು. ಶ್ರೀಲಕ್ಷ್ಮಿ ಸಹೋದ್ಯೋಗಿಯಿಂದ ಮಾರ್ಗದರ್ಶನ ಪಡೆದು ಆ ತಿಂಗಳೇ ಚೀಟಿಗೆ ಸೇರ್ಕೊಂಡಿದ್ಲು. ಗಂಡ ಶ್ರೀನಿವಾಸ ಅಷ್ಟೇನೂ ಉತ್ಸಾಹದ ಪ್ರತಿಕ್ರಿಯೆ ತೋರಿರಲಿಲ್ಲ. ನನಗೆ 2 ಸರ ಮಾಡಿಸ್ಕೊಳ್ಬೇಕು ಅಂತ ತುಂಬ ದಿನದಿಂದ ಆಸೆ. ರಾತ್ರಿ ಗಂಡ ಮೂಡ್ನಲ್ಲಿದ್ದಾಗ ಮೆಲ್ಲಗೆ ಪ್ರಸ್ತಾಪಿಸಿದ್ಲು. ನನ್ನ ಲಕ್ಷ್ಮಿಗೆ ಬಂಗಾರದ ಮೋಹ ಇದ್ದಕ್ಕಿದ್ದಂತೆ ಯಾಕೆ ಬಂತು? ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. ಕೈಗೆ 2 ಮಕ್ಕಳು ಬಂದವು. ಇನ್ನು ನಾನು ಬರೀ ಕತ್ತಿನಲ್ಲೇ ಬಿಚ್ಚೋಲೆ ಗೌರಮ್ಮನ ತರಹ ಈ ಹಿತ್ತಾಳೆ ಕರಿಮಣಿ ಸರನೇ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆಯೇ? ಖಂಡಿತ ಇಲ್ಲ. ನಮ್ಮ ತಾಪತ್ರಯದಲ್ಲಿ ನಿಂಗೆ 2 ಏಕೆ, 1 ಚಿನ್ನದ ಸರ ಮಾಡಿಸೋಕ್ಕೂ ನಂಗಾಗಲಿಲ್ಲ ಅಂತ ನನಗೂ ಅನಿಸುತ್ತೆ. ಬೆಂಗಳೂರಿನಂಥ ಸಿಟಿನಲ್ಲಿ ಇಬ್ಬರು ದುಡಿದ್ರೂ ಬಂದದ್ದೆಲ್ಲ ಹೊಟ್ಟೆಗೆ ಬಟ್ಟೆಗೆ ಸರಿ ಹೋಗ್ತಾ ಇದೆ. ಅಶ್ವಿನಿ ಅಶೋಕ ಹುಟ್ಟಿದ ಮೇಲೆ ಇನ್ನೂ ಖರ್ಚು ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಆಫೀಸ್ನಲ್ಲಿ ಆ ಕಮಲ, ಮಂಗಳ, ವಿಜಯ ಎಲ್ಲ ಮಣಗಟ್ಲೆ ಬಂಗಾರ ಹೇರ್ಕೊಂಡು ಬರ್ತಾರೆ. ಅವ್ರ ಮುಂದೆ ನಾನು. ಶ್ರೀಲಕ್ಷ್ಮಿ ಧ್ವನಿ ಕುಗ್ಗಿತು. ಶ್ರೀ, ನೀನು ನಿರಾಭರಣ ಸುಂದರಿ ಕಣೆ. ಚಿನ್ನ ಬೆಳ್ಳಿ ಎಲ್ಲ ಈ ಸಹಜ ಸೌಂದರ್ಯ ಇಲ್ಲದೋರ್ಗೆ ಅದನ್ನು ಹೆಚ್ಚಿಸ್ಕೊಳ್ಳೋಕೆ ಒಡವೆಗಳು ಬೇಕು ಅಷ್ಟೆ. ಈ ಬರೀ ಬಾಯಿ ಮಾತಿಗೇನು ಬರ ಇಲ್ಲ ಬಿಡಿ. ಮಾತಲ್ಲೇ ಚಿನ್ನ, ರನ್ನ, ವಜ್ರ, ವೈಢೂರ್ಯ ಎಲ್ಲ ತೊಡಸ್ಬಿಡ್ತೀರಾ. ನೋಡಿದ್ಯಾ? ಅದಕ್ಕೆ ಯಾಕೆ ಇಷ್ಟು ಬೇಜಾರು? ಈ ಸಾರಿ ಬೋನಸ್ನಲ್ಲಿ ಖಂಡಿತ ತಗೊಳ್ಳುವಂತೆ ಬಿಡು. ನಿಮ್ಮ ಬೋನಸ್ನಲ್ಲಿ ಒಂದು ಜೊತೆ ಓಲೆ ತಗೋಬೋದಷ್ಟೆ. ಸರ ಎಲ್ಲಿ ಬರುತ್ತ್ರಿ? ಮದುವೆಯಲ್ಲಿ ನಮ್ಮ ಅಪ್ಪ ಮಾಡಿಸ್ಕೊಡ್ಬೋದಾಗಿತ್ತು. ಮದುವೆ ಖರ್ಚೆ 50,000ಕ್ಕೆ ಬಂತಂತೆ. ನನ್ನ ವಿದ್ಯಾಭ್ಯಾಸ, ಮದುವೆ ಖರ್ಚುಗಳಲ್ಲಿ ಒದ್ದಾಡ್ತಿದ್ದ ಅವರನ್ನು ಯಾವ ಬಾಯಿಂದ ಕೇಳ್ಬೋದಿತ್ತು ಹೇಳಿ? ನಾನು ಸಹ ಡಿಮ್ಯಾಂಡ್ ಮಾಡಲಿಲ್ಲ ನಿನ್ನ ಪುಣ್ಯಕ್ಕೆ. ಕೀಟ್ಲೆಯಿಂದ ಶ್ರೀನಿವಾಸ ಹೇಳಿದಾಗ ಹೌದು, ಕರಿಯೋ ಹೊಸು ಜೊತೆಲಿ ಬರುವಾಗ ಜುಜುಬಿ ದುಡ್ಡಿಗೆಲ್ಲ ಆಸೆ ಪಡೋ ಹೆಡ್ತನ ನಿಮಗಿರಲಿಲ್ಲ. ಹುಸಿ ಮನಸ್ಸಿನಿಂದ ಶ್ರೀಲಕ್ಷ್ಮಿ ಹೇಳಿದಾಗ ಶ್ರೀನಿವಾಸನ ಬಳಿ ಅದಕ್ಕೆ ಉತ್ತರ ಇರಲಿಲ್ಲ. ಆಫೀಸ್ನಲ್ಲಿ ಸಹೋದ್ಯೋಗಿ ವಿಜಯಳನ್ನ
ಊಟದ ವಿರಾಮದಲ್ಲಿ ಮೆಲ್ಲಗೆ ಮಾತಿಗೆಳೆದ್ಲು ಶ್ರೀಲಕ್ಷ್ಮಿ. ವಿಜಯ, ನಿಮ್ಮ ಮಂಗಳೂರು ಟೈಪ್ ಮಂಗಳಸೂತ್ರ ಇದೆಯಲ್ಲ, ಅದೇ ಹವಳ ಸೇರಿಸಿ ಮಾಡಿಸಿರೋದು, ಈ ನಡುವೆ ಹಾಕ್ಕೊಂಡು ಬಂದ ಹಾಗೆ ಕಾಣಿಸ್ತಿಲ್ವಲ್ಲ? ಅದಾ, ತುಂಬ ತೂಕ ಕಣ್ರಿ ಅದು. ದಿನ ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪ ಮುಜುಗರ. ಈ ಕರಿಮಣಿ ಸರ ಇದೆ ನೋಡಿ, ಇದೇ ನನಗೆ ಡೈಲಿ ಯೂಸ್ಗೆ ಆರಾಮಾಗಿದೆ. ಆಫೀಸ್ಗಂತೂ ಚೆನ್ನಾಗಿ ಹೊಂದತ್ತೆ. ಎಷ್ಟು ಚಿನ್ನ ಬೇಕಾಗತ್ರಿ ಈ ಟೈಪ್ ಮಾಡ್ಸೋಕ್ಕೆ? ಓ, ಏನು ನೀವು ಮಾಡಿಸ್ಬೇಕು ಅಂತಿದ್ದೀರಾ? ನಂಗೆ ಗೊತ್ತಿರೋ ಸೇಟ್ ಒಬ್ಬರಿದ್ದಾರೆ, ಅವರು ನಂಬಿಕೆಯವರು. ಬೇಕಾದರೆ ನಾನು ಪರಿಚಯ ಮಾಡಿಸ್ತೀನಿ. 15,000 ಇಟ್ಕೊಂಡ್ರೆ ಕರಿಮಣಿ ಸರ ಸುತ್ತಿಸ್ಬೋದು. ಹವಳ ಗುಂಡು ಅಂದರೆ 25-30,000 ಆಗ್ಬೋದು. ಶ್ರೀಲಕ್ಷ್ಮಿ ಸಂದಿಗ್ಧಕ್ಕೆ ಬಿದ್ಲು, ಯಾವುದನ್ನು ಮಾಡಿಸೋದು ಅಂತ. ನಾಳೆ ನಾಡೋದ್ರಲ್ಲಿ ಯಾವುದೂ ನಿಶ್ಚಯಕ್ಕೆ ಬಂದು ಮಾಡಕ್ಕೆ ಹಾಕಿದ್ರೆ 1-2 ತಿಂಗಳಲ್ಲಿ ಕೊಡ್ತಾನೆ. ಅಷ್ಟೊತ್ತಿಗೆ ಚೀಟಿ ದುಡ್ಡು ಕೈಗೆ ಬಂದಿರುತ್ತೆ ಅನ್ನಿಸ್ತು. ಈ ಭಾನುವಾರ ನಿಮ್ಮ ಮನೆಗೆ ಬರ್ತೀನಿ, ಸಂಜೆ ಹೋಗಿ ಪ್ಯಾಟ್ರನ್ ನೋಡಿ ಮಾಡಕ್ಕೆ ಹಾಕಿ ಬರೋಣ. ಭಾನುವಾರದ ಪ್ರೋಗ್ರಾಂ ನಿರ್ಧರಿಸಿದಾಗ ಮನಸ್ಸು ಹಗುರವಾಯಿತು. ಎಷ್ಟೊಂದು ದಿನದ ಕನಸು. ತಂಗಿ ಮದುವೆಯಲ್ಲಿ ಕೂಡ ತಾನು ಬರೀ ಕತ್ತಲು ಓಡಾಡಿದ ನೆನಪಾಯಿತು. 1 ಅಲ್ಲ 2 ಅಲ್ಲ 5 ವರ್ಷ ಕಷ್ಟಪಟ್ಟು ಉಳಿಸಿದ ಮೊತ್ತ. ಮೈದುರನ ಮದುವೆ ಹೊತ್ತಿಗೆ ಥರ ಮಾಡಿಸ್ಕೊಂಡೇ ಬಿಡಬೇಕು. ಅವನು ಗೊತ್ತಾಗಿರೋ ಹುಡುಗಿ ಶ್ರೀಮಂತರ ಮನೆಯೋಳು. ಅವಳು ಮುಂದೆ ತಾನು ತೀರಾ ಸಪ್ಪಿಯಾಗಿ ಕಾಣಬಾರ್ದು. ದುಡ್ಡು ಕಮ್ಮಿ ಆದರೆ ತೀರಾ ತೆಳ್ಳನೆ ಥರ ಮಾಡಿಸ್ಬೋದು, ಜೊತೆಗೆ ಬಳೆನೂ ಆಗುತ್ತೆ. ಆದರೆ ಬಾಳಿಕೆ ಕಮ್ಮಿ ಅಂತ ಹೇಳ್ತಾರಲ್ವೇ, ನಾವೇನು ಆಗಾಗ ಜಜ್ಜಿಸಿ ಮಾಡಿಸ್ಕೊಳ್ಳೋ ಶ್ರೀಮಂತಿಕೆಯೇ. ಮಾಡಿಸ್ಕೊಳ್ಳುವಾಗ ದಪ್ಪಗೆ 2 ಎಳೆ ಮಾಡಿಸ್ಬಿಡ್ಬೇಕು. ಮುಂದೆ ಅಶ್ವಿನಿ ದೊಡ್ಡೋಳಾದ್ಮೇಲೆ ಅದರಲ್ಲೇ 1 ಎಳೆ ತೆಕ್ಕೊಡ್ಬೋದು. ಶ್ರೀಲಕ್ಷ್ಮಿ, ಶ್ರೀನಿವಾಸ ಕೂಗ್ತಾನೇ ಇದ್ದ. ಕನಸಿನ ಲೋಕದಿಂದ ಬೆಚ್ಚಿ ಎಚ್ಚೆತ್ತಳು. ಮಕ್ಕಳು ಮಲ್ಕೊಂಡ್ರೇನೆ? ಒಂದು ವಿಷಯ ಹೇಳಬೇಕಾಗಿತ್ತು. ನಮ್ಮ ಆಫೀಸಿಂದ ಸೈಟ್ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇನ್ನು 1 ವಾರದಲ್ಲಿ ದುಡ್ಡು ಕಟ್ಟಬೇಕಂತೆ. ಏನಂತೀಯ? ನಾನೇನು ಹೇಳಲಿ, ಸೈಟ್ ಬೇಕಾದರೆ ದುಡ್ಡು ಕಟ್ಟಿ. ಹಾಗಲ್ವೇ? ನನ್ನ ಹತ್ರ ಎಲ್ಲಿದೆ ಅಷ್ಟು ದುಡ್ಡು? ನೀನು ಸ್ವಲ್ಪ ಮನಸ್ಸು ಮಾಡಿದ್ರೆ ಅದೆಲ್ಲ ಆಗೋಲ್ಲ ರೀ. ನಾನು ಕಷ್ಟಪಟ್ಟು ಸರಕ್ಕೆ ಅಂತ ಕೂಡ ಹಾಕಿದ್ದೀನಿ. ಈಗಲ್ಲದೆ ಮುದುಕಿ ಆದಮೇಲೆ ಹಾಕೊಳ್ಳೋಕ್ಕಾಗತ್ತಾ ಹೇಳಿ? ಏನಾದರೂ ಆ 30 ನಿಮಗೆ ಕೊಡೋಲ್ಲ. ಕಡ್ಡಿ 2 ತುಂಡು ಮಾಡಿದ ಹಾಗೆ ಮಾತಾಡಿ ಗಂಡನ ಬಾಯಿನ ಮುಚ್ಚಿಸಿದ್ಲು. ಶ್ರೀನಿವಾಸನ ಪೀಠಿಗೆ ಕೇಳಿ ಅವಳು ಕ್ಷಣಕಾಲ ಭಯಗೊಂಡ್ಳು. ಅಷ್ಟಲ್ಲದೆ ಹೇಳ್ತಾರಿಯೇ ದೊಡ್ಡೋರು, ಗಂಡಂಗೆ ಗಂಟು, ಮಕ್ಕಳಿಗೆ ಜಾತ್ರೆ ತೋರಿಸ್ಬೇಡ ಅಂತ. ಸೈಟ್ ತಗೊಂಡ್ರೆ ಮನೆ ಕಟ್ಟು, ಮನೆ ಕಟ್ಟಕ್ಕೆ ಸಾಲ, ಸಾಲ ತೀರ್ಸೋಕ್ಕೆ ಮತ್ತು ಉಳಿತಾಯ. ಹಬ್ಬ, ಈ ಚಕ್ರಬಂಧದಲ್ಲಿ ನನ್ನ ವರ್ಷಗಳ ಆಸೆ ತೀರ್ದಂತೇನೆ. 30,000 ಮತ್ತೆ ಸೇರ್ಸೋಕ್ಕೆ ಮತ್ತೆ 5 ವರ್ಷ. ಅಷ್ಟರಲ್ಲಿ ಇನ್ನೊಂದು ಕಷ್ಟ. ಇದೆಲ್ಲ ಬೇಡವೇ ಬೇಡ. ಅಷ್ಟಕ್ಕೆ ಬಾಡಿಗೆ ಮನೆಯಲ್ಲೇ ಸುಖವಾಗಿದ್ದೀವಲ್ಲ, ಸ್ವಂತ ಮನೆ ಹುಚ್ಚು ಇವ್ರಿಗೆ ಯಾಕೆ ಹಿಡಿದಿದೆಯೋ? ಭಾನುವಾರ ಬೆಳಗ್ಗಿನಿಂದಲೇ ಸಂಜೆಯ ಕಾರ್ಯಕ್ರಮದ ಸಿದ್ಧತೆಗಳನ್ನು ಮನಸ್ಸಿನಲ್ಲೇ ಮಾಡ್ಕೋತಾ ಇದ್ಲು. 4 ಗಂಟೆಗೇ ಮಕ್ಕಳನ್ನ ಮಧ್ಯಾಹ್ನದ ನಿದ್ದೆಯಿಂದ ಎಬ್ಬಿಸಿ ತಿಂಡಿ ಕೊಡಬೇಕು ಅಂತ ಇದ್ಲು. ಇವರ ಧ್ವನಿ, ಬನ್ನಿ ಬನ್ನಿ, ಭಾಳ ಅಪರೂಪ ಆಗೋಯ್ತಲ್ಲ. ಅಯ್ಯೋ ದೇವ್ರೆ, ಅದ್ಯಾರು ವಕ್ರಿಸಿದ್ರಪ್ಪ ಈಗ? ಬೇಗ ಸಾಗ್ ಹಾಕಬೇಕು, ಇಲ್ದಿದ್ರೆ ವಿಜಯ ಬೇರೆ ಕಾಯ್ತಿರ್ತಾಳೆ ಅಂದ್ಕೊಂಡು ರೂಮಿಂದ ಈಚೆ ಬಂದರೆ ತಂಗಿ ಗಂಡ. ಮನಸ್ಸು ಪೆಚ್ಚಾದರೂ ತಂಗಿ ಬಂದ ಸಂಭ್ರಮ. ಶ್ರೀನಿವಾಸ ಅವಳ ಮುಖ ತಪ್ಪಿಸ್ತಾ ಕಳ್ಳ ನಗುವಿನೊಡನೆ. ತಿಂಡಿ ಕಾಫಿ ಮಾತಿನ ಬುತ್ತಿಗಳೆಲ್ಲ ಮುಗಿದು ಅವರನ್ನು ಬೀಳ್ಕೊಟ್ಟಾಗ ಗಂಟೆ 7 ಆಗಿತ್ತು. ರೀ, ವಿಜಯ ಕಾಯ್ತಾ ಇರ್ತಾಳೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಕತ್ಲೆ ಬೇರೆ ಆಗಿದೆ. ಅವ್ರ ಮನೆ ಕ್ರಾಸ್ ರೋಡಲ್ಲಿ ಸ್ವಲ್ಪ ಜನಸಂಚಾರ ಕಡಿಮೆ. ನೀವೇನಾದರೂ ಬರ್ತೀರಾ ನನ್ನ ಜೊತೆ? ನೀನೇ ಹೋಗಿದ್ದಾರೆ, ಮಕ್ಕಳನ್ನ ನಾನು ನೋಡ್ಕೋತೀನಿ. ಹೆಂಗಸ್ರ ಮಧ್ಯೆ ನನಗೇನು ಕೆಲಸ ಅಷ್ಟಕ್ಕೂ? ಶ್ರೀಲಕ್ಷ್ಮಿ ಬೇಗ ಬೇಗ ಹೆಜ್ಜೆ ಹಾಕ್ತಾ ಇದ್ಲು. ಬೀದಿ ದೀಪ ಬೇರೆ ಅಲ್ಲಿ ಕೆಟ್ಟು ಹೋಗಿತ್ತು. ಇದ್ದಕ್ಕಿದ್ದಂತೆ ಅವಳ ಕತ್ತನ್ನು ಯಾರೋ ಜಗ್ಗದ ಹಾಗಾಯಿತು. ಜೋರಾಗಿ ಕಿರಿಚಲೆಂದು
ಬಾಯಿ ತೆರೆದೋಳು ಸೈಕಲ್ ಮೇಲೆ ವೇಗವಾಗಿ ಹೋಗ್ತಾ ಇದ್ದ ಅವನನ್ನೇ ನೋಡ್ತಾ ನಿಂತುಬಿಟ್ಲು. ಅವಳ ಕತ್ನಲ್ಲಿದ್ದ ಎರಡೆಳೆ ಕರಿಮಣಿ ಸರ ಅವನ ಕೈಯಲ್ಲಿತ್ತು. ಮೈ ಕ್ಷಣ ನಡುಗಿತು. ಒಂದೇ ಉಸಿರಿಗೆ ವಿಜಯಳ ಮನೆಗೆ ಓಡ್ತಾ ಬಂದ್ಲು. ವಿಜಯ, ಸೈಕಲ್ ಮೇಲೆ ಒಬ್ಬ ಬಂದು ನನ್ನ ಕರಿಮಣಿ ಸರ ಕಿತ್ಕೊಂಡು ಹೊರಟೋದರಿ. ಈ ರೋಡ್ ಕೊನೆಯಲ್ಲಿ ಲೈಟ್ ಹೋಗಿದೆಯಲ್ಲ ಆ ಕಂಬದ ಹತ್ರ. ಒಂದೇ ಉಸಿರಿಗೆ ಹೇಳಿದ್ಲು. ಅಯ್ಯಯ್ಯೋ, ಎಂಥ ಕೆಲಸವಾಯ್ತಲ್ಲ, ಬನ್ನಿ ಕಂಪ್ಲೇಂಟ್ ಕೊಡೋಣ. ಶ್ರೀಲಕ್ಷ್ಮಿ ನಿರುತ್ಸಾಹದ ನಗು ನಕ್ಕಳು. ಬೇಡ ವಿಜಯ, ಆ ಸರದಿಂದ ಕಳ್ಳಂಗೇನೂ ಲಾಭ ಇಲ್ಲ. 100 ರೂಪಾಯಿ ಕೊಟ್ಟು ಆರ್ಟಿಫಿಷಿಯಲ್ ಕರಿಮಣಿ ಸರ ತಗೊಂಡು ಹಾಕೊಂಡಿದ್ದೆ. ನೀವು ಕಾಯ್ತಾ ಇರ್ತೀರಾ ಅಂತ ಬೇಗ ಬಂದೆ. ಸೇಟ್ ಅಂಗಡಿಗೆ ಇನ್ನೊಂದು ದಿನ ಹೋಗೋಣ. ಮನೆಯಲ್ಲಿ ನನ್ನ ತಂಗಿ ಗಂಡ ಬಂದಿದ್ದಾರೆ. ರಾತ್ರಿ ಗಂಡನ ಕೊರಳ ಸುತ್ತ ಕೈ ಬಳಸ್ತಾ, ರೀ, ನಾವು ಸೈಡ್ ತಗೊಂಡು ಮನೆಯೇ ಕಟ್ಟೋಣ ರೀ. 30,000 ಚೀಟಿ ದುಡ್ಡು ನಾ ಕೊಡ್ತೀನಿ. ಮತ್ತೆ ನಿನ್ನ ಎರಡೆಳೆ ಸರ? ಇನ್ನೂ 5 ವರ್ಷ ಕಾಯ್ತೀನಿ ಬಿಡಿ, ನಾನೇನು ಈಗಲೇ ಮುದುಕಿ ಆಗಿಲ್ವಲ್ಲ. ಧನ್ಯವಾದಗಳು.